ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆ ಧರಿಸಿದ್ದಂತ ಪ್ರಿಯಾಂಕಾ ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆ. 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನ ಧರಿಸಿದ್ದ ಪ್ರಿಯಾಂಕಾ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಕಾರ್ಯಕ್ರಮ ಹಿನ್ನೆಲೆ ಬಂದಿದ್ದಂತ ಮಹಿಳೆ ಮೊನ್ನೆ ರಾತ್ರಿ ಒಡವೆ ಸಮೇತ ಪ್ರಿಯಾಂಕಾ ನಾಪತ್ತೆ. ಫೆಬ್ರವರಿ 12 ರಾತ್ರಿ 7:30ಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಬರುತ್ತೆ. ಪರಿಚಯದವರು ಸಿಕ್ಕಿದ್ದಾರೆಂದು ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಆದ್ಮೇಲೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ನಾಪತ್ತೆಯಾಗಿರುವ ಮಹಿಳೆಗಾಗಿ ಕೆರೆಯಲ್ಲಿ ಶೋಧವನ್ನ ನಡೆಸಲಾಗಿದೆ. ಹಾಸನ ತಾಲೂಕಿನ ಕಲ್ಕೆರೆಯಲ್ಲಿ ಶೋಧ ಕಾರ್ಯ. ಹುಡುಕಾಟ ನಡೆಸಲು ಪೊಲೀಸ್ ಡ್ರೋನ್ ತಂಡ ಆಗಮನ. ಮದುವೆಗೆ ಬಂದಿದ್ದಂತ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನ ಧರಿಸಿದ್ರು ಪ್ರಿಯಾಂಕಾ ಅವರು. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಂದಂತ ಮಹಿಳೆ 30 ಲಕ್ಷ ರೂಪಾಯಿ ಒಡವೆಯನ್ನ ಧರಿಸಿದ್ದು ಮೊನ್ನೆ ರಾತ್ರಿ ಒಡವೆ ಸಮೇತ ಪ್ರಿಯಾಂಕಾ ನಾಪತ್ತೆ ಆಗಿದ್ದಾರೆ. ಫೆಬ್ರವರಿ 12 ರಾತ್ರಿ 7:30ಕ್ಕೆ ಕುಟುಂಬ ಸದಸ್ಯರಿಗೆ ಒಂದು ಕರೆ ಬರುತ್ತೆ. ಪರಿಚಯದವರು ಸಿಕ್ಕಿದ್ದಾರೆ ಎಂದು ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಅದಾದ ಬಳಿಕ ಫೋನ್ ಕಟ್ ಆದ್ಮೇಲೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಈ ಮಹಿಳೆ. ನಾಪತ್ತೆಯಾಗಿರುವ ಮಹಿಳೆಗಾಗಿ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೀಗ ಅನುಮಾನಾಸ್ಪದವಾದಂತ ಒಂದಿಷ್ಟು ವಸ್ತುಗಳು ಸಿಕ್ಕಿದೆ. ಒಂದು ಮುಕ್ಕಾಲು ಫೋನ್ ಮಾಡಿದಾಗೂ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಊರಿಗೆ ಹೋಗಿದ್ದಾಳೆ 6:15 ತಿರ್ಗಾ ಹೊರಡುವಾಗಲೂ ಫೋನ್ ಹಾಕಿದ್ಲು, ಬರ್ತೀನಿ ಅಂದ್ಲು. ಹೊರಟಿ ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಬಸ್ ಹತ್ತಿದ್ದಾರೆ. ಆಮೇಲೆ ನಂತರ ಏನಾಯ್ತು? ಆಮೇಲೆ ನಾವು ಒಂದು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಹೋಯ್ತಲ್ಲ ಸ್ವಿಚ್ ಆಫ್, ಅಷ್ಟೇ ಗೊತ್ತಿಲ್ಲ. ಅವ್ರಿಗೆ ಮುಂಚೆ ಮಾಡಿದ್ರಂತ. ಅದೇ ಹೊರಟಿದ್ದೀನಿ ಬಸ್ ಹತ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರು. ಎಲ್ಲಿಗೆ ನೈಟ್ ಬರಲಿಲ್ಲ ಸರ್. ನಾನು ತಿರ್ಗ ಬೆಳಗ್ಗೆ ತಕ್ಕ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ. 11 ಗಂಟೆಗೆ ಫೋನ್ ಸ್ವಿಚ್ ಆಫ್ ಆಗಿರ್ಬೇಕು ಅಂದ್ಬಿಟ್ಟು 11 ಗಂಟೆ 1 ಗಂಟೆ ತಕ್ಕ ಬೆಳಗಾನ ಇದ್ದೆ ಗುಡಿ ಕುಣಿಗಲಲ್ಲಿ. ತಿರ್ಗಾ ಬೆಳಗ್ಗೆಗೆ ಇಲ್ಲಿ 8:30 ಹಿಂಗೆ ಇಲ್ಲಿ ಯಾರೋ ಫೋನ್ ಬಂತು. ಒಂದು 7:30 8 ಗಂಟೆ ಹಿಂಗೆ ಆಧಾರ್ ಕಾರ್ಡ್ ಬಿತ್ತು. ಮದುವೆ ಆಗಿ 10 ವರ್ಷ ಆಗಿದೆ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ಗಂಡನ ಹೆಸರು ರುದ್ರೇಶ್ ಅಂತ. ಅವರು ಅಲ್ಲೇ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವ್ರ ಯಜಮಾನ್ರ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವರು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಬಂದವರು. ಮದುವೆ ನಮ್ಮ ಅಕ್ಕನ ಮಗಳು. ಮದುವೆ ಆಗಿ 10 ವರ್ಷ ಆಗಿದೆ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ನಿನ್ನೆ ಬೇಲೂರು ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ. ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು. ಮದುವೆಗೆ ಅಂತ ತೆರಳಿರ್ತಾರೆ. 30 ಲಕ್ಷ ರೂಪಾಯಿ ಒಡವೆಯನ್ನ ಧರಿಸಿರ್ತಾರೆ ಈ ಮಹಿಳೆ ಪ್ರಿಯಾಂಕಾ. ಆದರೆ ದಿಢೀರಂತ ನಾಪತ್ತೆ ಆಗ್ತಾರೆ. ಒಂದು ಕರೆ ಬರುತ್ತೆ, ನನ್ನ ಸಂಬಂಧಿಕರ ಜೊತೆ, ನನ್ನ ಪರಿಚಯಸ್ಥರ ಜೊತೆ ನಾನು ಇದೀನಿ ಅನ್ನುವಂಥ ಕರೆಯನ್ನ ಮಾಡಿ ಕರೆಯನ್ನ ಕಟ್ ಮಾಡಲಾಗುತ್ತೆ. ಅದಾದ ಬಳಿಕ ಯಾವುದೇ ರೀತಿಯಾದಂಥ ಸುಳಿವು ಸಿಗೋದಿಲ್ಲ ಪ್ರಿಯಾಂಕಾ. ಆದರೆ ಅನುಮಾನಾಸ್ಪದವಾಗಿ ಒಂದಿಷ್ಟು ವಸ್ತುಗಳು, ಅವರು ತೊಟ್ಟಿರುವಂಥ ಬಟ್ಟೆ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಚಪ್ಪಲಿ ಅಲ್ಲಿ ಇರುವಂಥದ್ದು ಕೆರೆಯ ಪಕ್ಕ ಸಿಕ್ಕಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು. ಸೊ ಹೀಗಾಗಿ ಕೆರೆಯಲ್ಲೂ ಸಹಿತ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಅಂದರೆ ಈ ಒಂದು ಹೆಚ್ಚಿನ ಚಿನ್ನವನ್ನು ಧರಿಸಿಕೊಂಡು ಹೋಗಿದ್ದಕ್ಕೆ ಆ ರೀತಿಯಾದಂಥ ಅಪಾಯ ಆಯಿತಾ, ಯಾರಾದರೂ ಬೇಕು ಅಂತ ಮೋಸ ಮಾಡಿದ್ರಾ ಅನ್ನುವಂಥದ್ದು ಪೊಲೀಸ್ ತನಿಖೆ ಬಳಿಕ ತಿಳಿದು ಬರಬೇಕು. ಈಗಾಗಲೇ ಬಂಗಾರ ರೇಟು ಯಾವ ರೀತಿಯಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗಮನಿಸಿದ್ರ. ಸಾಕಷ್ಟು ಏನಂತ ಅಂದರೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಓಡಾಡುವಾಗ
ತೋರಿಕೆಗಾಗಿ ಬಂಗಾರವನ್ನು ಬಳಸುವಂಥದ್ದನ್ನ ಹಾಕುವಂಥದ್ದನ್ನ ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ಆ ಮಟ್ಟಿಗೆ ಈಗಿನ ಒಂದು ಬೆಲೆ ಇರೋದ್ರಿಂದ ಜನ ಮೋಸಕ್ಕೆ ಯಾವ ರೀತಿ ಬೇಕಾದರೂ ಅಲ್ಲಿ ಕೈಗೊಳ್ಬಹುದು. ಸೊ ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಮದುವೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಂದರೆ 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಡವೆಯನ್ನು ಧರಿಸಿರ್ತಾರೆ. ಇವಾಗಿನ ಬಂಗಾರದ ರೇಟ್ ನೋಡಿದಾಗ ಕೊಂಡುಕೊಳ್ಳೋಕೆ ಎಲ್ರಿಗೂ ಸಹಿತ ಅಸಾಧ್ಯ. ಸೊ ಹಾಗಾಗಿ ಸಾರ್ವಜನಿಕವಾಗಿ ಓಡಾಡುವಂಥ ಸಂದರ್ಭದಲ್ಲಿ ಆದಷ್ಟು ಈ ರೀತಿಯಾದಂಥ ಒಡವೆಯನ್ನು ಧರಿಸೋದು ಕಡಿಮೆ ಮಾಡೋದು ಉತ್ತಮ.